ಅರ್ಧಂಬರ್ಧ ವಿದ್ಯೆ ಯಾರು ಇರ್ತಾರೋ ಅವರೇ ರಾಜಕಾರಣದಲ್ಲಿ ಇವತ್ತಿನ ದಿನ ಉನ್ನತ ಮಟ್ಟಕ್ಕೆ ಹೋಗಿರೋರು. ಆ ಹಣೆ ಬರ ಹಿಂದೆ ಯಾರನ್ನು ಅದಕ್ಕೆ ಸರಿಸಾಟಿ ಇಲ್ಲ ಅಂತ 3 ದಿನ ಮಧ್ಯಾಹ್ನ ಸಾಕಿರೋ ಆಸ್ತಿಯನ್ನೆಲ್ಲ ಮಾರ್ಕೊಳ್ಳಾಗಿ ನಮ್ಮ ವಿಸ್ತಾರವಾಗಿ ನಮ್ಮ ಶ್ರೀನಿವಾಸ ರೆಡ್ಡಿ ಎಲ್ಲ ಹೇಳ್ಬಿಟ್ಟಿದ್ದಾರೆ. ಬಹುಶಃ ನಾವೇನು ಹೇಳಂಗಿಲ್ಲ, ಯಾಕಂದ್ರೆ ಇತಿಹಾಸ ಅವ್ರಿಗೆ ನಮ್ಮ ನಾಗಣ್ಣಗೆ ಚೆನ್ನಾಗಿ ಗೊತ್ತಿದೆ, ನಮ್ಗೆ ಸ್ವಲ್ಪ ಅಷ್ಟೇ, ಏನು ಹೆಚ್ಚಿಗೆ. ಆಗಲೇ ಹೇಳಿದೆ, ನಮ್ಮ ಅನಿಲ್ ಅಣ್ಣಗೆ ಹೇಳಿದೆ, ಅಣ್ಣ ಜಾಸ್ತಿ ಐಫೈ ವಿದ್ಯೆ ಡಬಲ್ ಗ್ರಾಜುಯೇಟ್ಸ್ ಅದು ಇದಿರೋರು ಅಲ್ಲ ರಾಜಕಾರಣದಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. 20% ಅರ್ಧಂಬರ್ಧ ವಿದ್ಯೆ ಯಾರು ಇರ್ತಾರೋ ಅವರೇ ರಾಜಕಾರಣದಲ್ಲಿ ಇವತ್ತಿನ ದಿನ ಉನ್ನತ ಮಟ್ಟಕ್ಕೆ ಹೋಗಿರೋರು. ಇಲ್ಲಿ ಅವರವರ ಒಂದು ಹಣೆ ಬರ ಬೇಕಾಗ್ತದೆ. ಆ ಹಣೆ ಬರ ಹಿಂದೆ ಯಾರನ್ನು ಅದಕ್ಕೆ ಸರಿಸಾಟಿ ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಬಹುಶಃ ಏನು ಇವತ್ತಿನ ದಿನ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ನಮ್ಮ ಟೀಚರ್ಸ್. ಕೆಲವರು ಹೇಳ್ತಾರೆ ಟೀಚರ್ಸ್ ಬಗ್ಗೆ ಅಂದರೆ, ಟೀಚರ್ಸ್ ಅಂದಾಗ ಬಹುಶಃ ಈಗ ರಾಜಕಾರಣ ನಾವೆಲ್ಲ ಒಂದೇ ರೀತಿ ಇದ್ದೀವ, ಒಳ್ಳೆಯವರು ಕೆಟ್ಟವರು ಇದ್ದೇ ಇರ್ತದೆ. ಟೀಚರ್ಸನ್ನು ಅಷ್ಟೇ, ಅವರೇನು ಮೇಲೆ ಲೋಕದಿಂದ ಏನಾದರೂ ಬಂದು ಇಲ್ಲಿರ್ತಾರ? ಅವರು ನಮ್ಮ ಥರ ಜನಗಳೇ. ಬಹುಶಃ ಇರ್ತಾರೆ ಕೆಲವರು, ಒಂದು 10-20% ಇದ್ದೇ ಇರ್ತಾರೆ ಶಾಲೆಗಳಿಗೆ ಟಕ್ಕರ್ ಹೊಡೆಯುವಂಥವ್ರು, ಒಳ್ಳೆ ರೀತಿ ಪಾಠ ಮಾಡ್ತೇವೆ. ಇನ್ನೊಂದು ಹೇಳ್ತೀನಿ ನಾನು, ಯಾರು ಶಿಸ್ತಿಂದ ಸಿದ್ಧಾಂತದಿಂದ ಯಾರು ಕೆಲಸ ಮಾಡಿರ್ತಾರೋ ರಾಜಕಾರಣಿಗಳು ಅಷ್ಟೇ, ನಿಮಗೆ ಅಂತ ಹೇಳಲ್ಲ, ಅವ್ರ ಮಕ್ಕಳು ಒಂದು ಒಳ್ಳೆಯ ಉನ್ನತ ಒಂದು ವಿದ್ಯಾಭ್ಯಾಸದಲ್ಲಿ ಮುಂದಕ್ಕೆ ಹೋಗಿರ್ತಾರೆ. ಅದು ಬಹುಶಃ ನಾನು ಕಂಡಿದ್ದೀನಿ. ನೀವಂತಲ್ಲ, ಅಧಿಕಾರಿಗಳು, ಈಗ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ರೆವಿನ್ಯೂ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಟೀಚರ್ ಯಾವುದೇ ಆಗಿರಲಿ, ಅವ್ರ ಮಕ್ಕಳು ಅವರು ಒಂದು ಉನ್ನತ ಮಟ್ಟಕ್ಕೆ ಹೋಗಿರ್ತಾರೆ. ಬಹುಶಃ ಯಾರು ಬೇಕಾಬಿಟ್ಟು ಸಿದ್ಧಾಂತ ಬಿಟ್ಟು ಶಿಸ್ತು ಬಿಟ್ಟು ಮಾಡಿರ್ತಾರೋ ಅವ್ರ ಮಕ್ಕಳು ಬಹುಶಃ ತಮ್ಗೆಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ, ಅದ್ರ ಬಗ್ಗೆ ಯಾರು ಹೇಳೋಂಗಿಲ್ಲ. ಒಂದು ಲೆಕ್ಕದಲ್ಲಿ ಹೇಳ್ಬೇಕಂದ್ರೆ ವಿದ್ಯೆ ಕಲ್ತಿರ್ತಕ್ಕಂಥವ್ರು ತಂದೆ ತಾಯಿಗಿಂತ ಹೆಚ್ಚು. ತಂದೆ ತಾಯಿ ಎಷ್ಟೇ ಕಷ್ಟಪಟ್ಟು ಸಂಪಾದನೆ ಮಾಡಿದ್ರು ವಿದ್ಯೆ ಇಲ್ದಿದ್ರೆ, ಅವನಿಗೆ ಜ್ಞಾನ ಇಲ್ದಿದ್ರೆ 3 ದಿನ ಮಧ್ಯಾಹ್ನ ಸಾಕಿರೋ ಆಸ್ತಿಯನ್ನೆಲ್ಲ ಮಾರ್ಕೊಳ್ಳಾಗಿ. ಬಹುಶಃ ವಿದ್ಯೆ ಇದ್ರೆ ಎಲ್ಲಿ ಬೇಕಾದ್ರೂ ಒಂದು ಜೀವನ ಮಾಡಿಸ್ಬೋದು. ಈ ನಿಟ್ಟಿನಲ್ಲಿ ತಾವೆಲ್ಲರೂ ಒಂದು ಸಿದ್ಧಾಂತದ ಮೇಲೆ, ಒಂದು ಶಿಸ್ತು ಮೇಲೆ ಕೆಲಸ ಮಾಡಬೇಕಾಗ್ತದೆ. ಏನೇ ಇಲ್ಲಿ ಇವತ್ತು ದಿನ ನಮ್ಮ ಹೆಂಡಗಿರನ್ನು ಹೇಳ್ತಾ ಇದ್ರು, ಯಾವುದೇ ಒಂದು ಕುಂದುಕೊರತೆ ಬರಲಿ ಟೀಚರ್ಸ್ ವಿಚಾರವಾಗಿ ನಾವಿದ್ದೀವಿ, ನಿಮ್ಮ ಕೈ ಜೋಡಿಸ್ತೀವಿ, ನಿಮ್ಗೆ ಏನೇ ಕಷ್ಟ ಸುಖ ಬಂದ್ರು ಇರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ